ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಬಿಜೆಪಿ ಪಕ್ಷದ ವತಿಯಿಂದ ಹೊಸಕೋಟೆ ನಗರದ ಎಂಟಿಬಿ ಪಾರ್ಕಿನಲ್ಲಿ ಗಿಡಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಸರಳವಾಗಿ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಎಸ್ಸಿ ಮೋರ್ಚಾ ಅಧ್ಯಕ್ಷರು ನಾರಾಯಣಸ್ವಾಮಿ ದೇವನಗುಂದಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಮೋರ್ಚಾ ಅಧ್ಯಕ್ಷರು ಅನುರೆಡ್ಡಿ, ಬೆಂಗಳೂರು ಗ್ರಾಮಾಂತರ ಅಲ್ಪಸಂಖ್ಯಾತರ ಹುಸೇನ್, ತಾಲೂಕು ಎಸ್ಸಿ ಮೋರ್ಚಾ ಅಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಅಲ್ಪಸಂಖ್ಯಾತರ ಹಸೇನ್, ತಾಲೂಕು ಎಸ್ಸಿ ಮೋರ್ಚಾ ಅಧ್ಯಕ್ಷರು ನರಸಿಂಹಯ್ಯ, ಹೊಸಕೋಟೆ ನಗರದ ಘಟಕದ ಅಧ್ಯಕ್ಷರು ಬಾಲಚಂದ್ರ, ಹೊಸಕೋಟೆ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ದೇವರಾಜ್, ನಗರಸಭಾ ಸದಸ್ಯರು ಶೋಭಾ ಶಿವಾನಂದ್, ಮೋರ್ಚಾ ಅಧ್ಯಕ್ಷರು ಕಿರಣ್ ಕುಮಾರ್, ನಗರ ಘಟಕದ ಮಹಿಳಾ ಮೋರ್ಚಾ ಅಧ್ಯಕ್ಷರು ಯಶೋಧ, ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಾಗೇಶ್, ಜಿಲ್ಲಾ ಒಬಿಸಿ ಉಪಾಧ್ಯಕ್ಷರು ಮುನಿ ವೀರಣ್ಣ ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಸೇರಿ ನಾವು ಇವತ್ತು ನಮ್ಮ ಪಾರ್ಕ್ನಲ್ಲಿ ಗಿಡವನ್ನು ನೆಟ್ಟು ಪರಿಸರ ನಮಗೆ ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಒಬ್ಬ ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯನೋ ಮರ ಗಿಡ ಎಲ್ಲವೂ ಸಹ ತುಂಬ ಮುಖ್ಯ ಅನ್ನುವ ಕಾರಣದಿಂದ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ಮೇರೆಗೆ ನಮಗೆ ಕೊಟ್ಟಿರುವ ಒಂದು ಇದಕ್ಕೆ ಕರೆ ಕೊಟ್ಟಿರುವ ಹಾಗೆ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಗಿಡಗಳನ್ನು ನೆಡುವ ಮೂಲಕ ನಾವು ಪಾರ್ಕಲ್ಲೂ ಶಾಲೆಯಲ್ಲೂ ಮತ್ತು ಕೆಲವೊಂದು ಸ್ಥಳಗಳಲ್ಲಿ MTB ಪಾರ್ಕ್ನಲ್ಲಿ ಇವತ್ತು ಗಿಡವನ್ನು ನೆಟ್ಟಿದ್ದೇವೆ. ಕೆಲವು ಆಶ್ರಮಗಳಲ್ಲಿ ಒಂದು 5-6 ಜಾಗಗಳಲ್ಲಿ ನಾವು ಗಿಡಗಳನ್ನು ನೆಟ್ಟು ಪರಿಸರವನ್ನು ಎಲ್ಲರಿಗೂ ಸಹ ಸಂರಕ್ಷಣೆಯನ್ನು ಮಾಡಬೇಕು ಅಂತ, ಅದರ ಬಗ್ಗೆ ಜನರಲ್ಲಿ ಕಾಳಜಿ ಮೂಡಿಸಬೇಕು ಅಂತ ಹೇಳಿಬಿಟ್ಟು ನಾವು ಈ ದಿನ ಎಲ್ಲರ ಗಿಡವನ್ನು ನೆಟ್ಟು ನಾವು ಇದನ್ನು ಆಚರಣೆ ಮಾಡಿದ್ದೇವೆ. ಎಲ್ಲ ಗೊತ್ತಿರೋಂಗೆ ಜೂನ್ 5ನೇ ತಾರೀಕು ಈ ಒಂದು ಕಾರ್ಯಕ್ರಮನ ಭಾಳ ವಿಜೃಂಭಣೆಯಿಂದ ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತಾರೆ. ತಿಂಗಳ ಪೂರ್ಣ ಒಂದು ತಿಂಗಳ ಮಟ್ಟಕ್ಕೆ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಹಾಗೂ ಜಿಲ್ಲಾ BJP ಅಧ್ಯಕ್ಷರಾಗಿರುವಂಥ ನಮ್ಮ ರಾಮಕೃಷ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಹೊಸಕೋಟೆ ನಗರದಲ್ಲಿ ಈ ಒಂದು ಪರಿಸರ ದಿನಾಚರಣೆಯನ್ನು ವಾರ್ಡ್ ನಂಬರ್ 27ರಲ್ಲಿ ಭಾಳ ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ SC ಮೋರ್ಚಾದ ಅಧ್ಯಕ್ಷರಾಗಿರುವಂಥ ನಾರಾಯಣಸ್ವಾಮಿ ಅವರು ಬಂದಿದ್ದಾರೆ, ತಾಲೂಕು SC ಮೋರ್ಚಾದ ಅಧ್ಯಕ್ಷರಾದಂಥ ನಳ್ಳಾಲ್ ನರಸಿಂಹಯ್ಯ ಅವರು ಬಂದಿದ್ದಾರೆ. ಅದೇ ರೀತಿ ನಗರಸಭಾ ಸದಸ್ಯರಾಗಿರುವಂಥ KRB ಶಿವಾನಂದ್ ಅವರು, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂಥ ದೇವರಾಜ್ ಅವರು, ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂಥ ಕಿರಣ್ ಅವರು, ಅದೇ ರೀತಿ ನಮ್ಮ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ನಾಗೇಶ್ ಅವರು, OBC ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ಕುಮಾರಣ್ಣನವರು,
ಹೀಗೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ದಿನ ಇಡೀ ವಿಶ್ವದಲ್ಲಿ ಕೈಗಾರಿಕಾ ಉದ್ಯಮದಿಂದ ಈ ಒಂದು ಪರಿಸರದ ಅಳಿಲನ್ನು ನಾವು ಕಾಣ್ತಾ ಇದ್ದೀವಿ. ಅದನ್ನು ಒಂದು ಮನದಟ್ಟು ಮಾಡಿಕೊಂಡು ಅದನ್ನು ಒಂದು ಉದ್ಯಮಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ದಿನಾಚರಣೆಯನ್ನು ಇವತ್ತು ನಾವು ಭಾಳ ಸರಳವಾಗಿ ಹೊಸಕೋಟೆ ತಾಲೂಕಿಗೆ ಆಚರಣೆ ಮಾಡ್ತೀವಿ. ಏನಿವತ್ತು ನಮ್ಮ ಹೊಸಕೋಟೆ ತಾಲೂಕಿನಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಹೊಸಕೋಟೆ ತಾಲೂಕಿನ BJP ವತಿಯಿಂದ ಸರಳವಾಗಿ ನಮ್ಮ MTB ಪಾರ್ಕ್ನಲ್ಲಿ ಸಸಿ ನೆಡುವ ಮುಖಾಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಹೊಸಕೋಟೆ ತಾಲೂಕಿನ ಮತ್ತು ಟೌನಿನ ಬಹುತೇಕ ನಾಯಕರುಗಳು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಕೋರುತ್ತಾ, ಏನಿವತ್ತು ವಿಶ್ವ ಪರಿಸರ ದಿನಾಚರಣೆ ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೀವಿ. ಏನಿವತ್ತು ಒಂದು ಮನೆಗೊಂದು ಮರ, ಊರಿಗೊಂದು ಕಾಡು ಇದ್ದರೆ ನಮಗೆ ಒಳ್ಳೆಯ ಆಮ್ಲಜನಕ ಸಿಗ್ತದೆ. ಹಾಗೂ ಏನು ನೀರು, ಗಾಳಿ, ಬೆಳಕು ಇವು ನಮ್ಮ ನೈಸರ್ಗಿಕವಾದಂಥ ವಸ್ತುಗಳು. ಈ ಮೂರು ಇದ್ದರೆ ಮಾತ್ರ ಮನುಷ್ಯ ಬದುಕ್ಬೋದು. ಇಂಥ ಏನು ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ನರೇಂದ್ರ ಮೋದಿಜಿಯವರು ಮಾಡ್ತಾ ಇರೋದಕ್ಕೆ ಅವ್ರಿಗೆ ಶ್ಲಾಘನೆಯನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪರಿಸರ ದಿನಾಚರಣೆಯನ್ನು ನಮ್ಮ MTB ನಾಗರಾಜ್ ಪಾರ್ಕಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ಟೌನಿನ ಎಲ್ಲ ಅಧ್ಯಕ್ಷರು ಎಲ್ಲ ಘಟಕದಿಂದ ಮುಖ್ಯ ಪ್ರತಿನಿಧಿಗಳು ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಈ ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಒಂದು ಗಿಡ ನೆಟ್ಟು ಅವರ ಭವಿಷ್ಯಕ್ಕೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದಾರೆ. ಪರಿಸರ ದಿನದಂದು ಇಂದು ನಾವು MTB ಪಾರ್ಕ್ನಲ್ಲಿ ಗಿಡಗಳನ್ನ ನೆಟ್ಟು ಪರಿಸರ ದಿನವನ್ನು ಹೆಂಗೆ ಆಚರಣೆ ಮಾಡಬೇಕು ಆ ರೀತಿಯಲ್ಲಿ ಆಚರಣೆ ಮಾಡಿದ್ದೀವಿ. ನಮ್ಮ ನಾಯಕರಾದ MTB ನಾಗರಾಜನವರು ಹಾಗೂ ನಮ್ಮ BJP ಪಕ್ಷದ ಹಿರಿಯರ ಸಲಹೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಆಚರಣೆ ಮಾಡಿದ್ದೀವಿ. ಇದರಂದು ನಡೆಯಬೇಕಾದ ಪರಿಸರ ದಿನಾಚರಣೆಯನ್ನು ವಾರ್ಡ್ ನಂಬರ್ 27ರಲ್ಲಿ ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀರಿ. ಗಿಡವನ್ನು ನೆಟ್ಟು ಅದಕ್ಕೆ ಎಲ್ಲ ಅತಿಥಿಗಳಾದ ಟೌನಿನ ಎಲ್ಲ ಸದಸ್ಯರು ಹಾಗೂ ಕಾರ್ಯಕರ್ತರು ಎಲ್ಲ ಬಂದು ಕಾರ್ಯಕ್ರಮವನ್ನು ತುಂಬ ಚೆಂದಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೆ ಮುಂದಿನ ಪೀಳಿಗೆಗೆ ಇದೊಂದು ಮಾದರಿಯಾಗಬೇಕು. ಯಾಕಂತಂದರೆ ಎಲ್ಲ ಕಡೆಯೂ ಮರಗಳನ್ನು ಕಡಿದು ಆಮ್ಲಜನಕ ಎಲ್ಲರಿಗೂ ತುಂಬನೇ ಸಮಸ್ಯೆ ಆಗ್ತಿದೆ. ಹಾಗಾಗಿ ಎಲ್ಲರೂ ಮನೆಗೊಂದು ಮರ ನೆಟ್ಟು ನಮ್ಮ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತಂದ್ಬಿಟ್ಟು ಕಾಡು ಉಳಿಸಿ ನಾಡು ಬೆಳೆಸಬೇಕೆಂದು ತಮ್ಮಲ್ಲಿ ಎಲ್ಲ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ನನ್ನ ತುಂಬ ಹೃದಯ ಧನ್ಯವಾದಗಳು.